ನಮಸ್ಕಾರ. ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಯಶಸ್ವಿಗೊಂಡ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಕೆಸರುಗದ್ದೆ ಕ್ರೀಡಾಕೂಟ. ಕೆಸರಿನಲ್ಲಿ ಬಿದ್ದು ಎದ್ದು ಗೆದ್ದ ಪತ್ರಕರ್ತರು. ಕಸದ ಆಟೋಗಳು ಬಂದರೂ ರಸ್ತೆ ಬದಿಯಲ್ಲಿ ಬೀಳುತ್ತಿವೆ ರಾಶಿ ರಾಶಿ ಕಸ. ಬೀದಿ ಬದಿಯ ಕಸದಿಂದ ಹೆಚ್ಚಾಗುತ್ತಿದೆ ರೋಗ. ಸಾರ್ವಜನಿಕರಲ್ಲಿ ಇಲ್ಲವೇ ನಗರದ ಪರಿಸರದ ಬಗ್ಗೆ ಕಿಂಚಿತ್ತೂ ಕಾಳಜಿ. ಜಿಲ್ಲೆಯ ಜೀವ ಜಲಾಶಯದಿಂದ ನದಿಗೆ ಧುಮ್ಮಿಕ್ಕುತ್ತಿದೆ ನೀರು. ಹೇಮೆ ಕಣ್ತುಂಬಿಕೊಳ್ಳಲು ಮುಗಿಬಿದ್ದ ಜನರು. ನೀರ ರಾಶಿಯ ಎದುರು ಪ್ರವಾಸಿಗರ ಸೆಲ್ಫಿ ಜೋರು. ಸಮಾಜಮುಖಿಯಾದ ಮಾಧ್ಯಮ ವೃತ್ತಿ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂತೆ ಕ್ರೀಡಾಕೂಟ ಪ್ರೇರಣೆಯಾಗಲಿ. ಇಂತಹ ಕ್ರೀಡೆಗಳು ಹೆಚ್ಚೆಚ್ಚು ನಡೆಯಬೇಕೆಂದು ಮಾಜಿ ಶಾಸಕ ಐಟಿ ರಾಮಸ್ವಾಮಿ ತಿಳಿಸಿದರು. ಜಿಲ್ಲಾ ಕಾರ್ಯನಿರತ ಪತ್ರಿಕಾ ದಿನಾಚರಣೆ ಅಂಗವಾಗಿ ಜಿಲ್ಲೆಯ ಆಲೂರು ತಾಲೂಕಿನ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ಶನಿವಾರ 2ನೇ ಬಾರಿ ಆಯೋಜಿಸಲಾಗಿದ್ದ ಪತ್ರಕರ್ತರಿಗೆ ಕೆಸರುಗದ್ದೆ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಅವರು, ಸದಾ ದಾವಂತದಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರಿಗೆ ಕ್ರೀಡಾ ಮನೋಭಾವದೊಂದಿಗೆ ಒಂದಾಗಿ ಆಡಲು ಕ್ರೀಡಾಕೂಟ ಉತ್ತಮ ವೇದಿಕೆಯಾಗಿದೆ. ಜಿಲ್ಲೆಯ ಮಾಧ್ಯಮದವರು ಸೇರಿ ಕೆಸರುಗದ್ದೆ ಕ್ರೀಡಾಕೂಟ ಆಯೋಜಿಸಿರುವುದು ಖುಷಿ ತಂದಿದೆ. ಈ ಮೂಲಕ ಭೂಮಿ ತಾಯಿಯ ಋಣ ತೀರಿಸುವ ಕಾರ್ಯವಾಗಲಿ. ಇಂತಹ ಅವಕಾಶ ಸಿಕ್ಕಾಗ ಸದುಪಯೋಗ ಮಾಡಿಕೊಂಡು ಸಮಾಜಮುಖಿಯಾಗಿ ಮಾಧ್ಯಮ ವೃತ್ತಿಯನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಕ್ರೀಡಾಕೂಟದ ಪ್ರೇರಣೆಯಾಗಲಿ ಎಂದು ಶುಭ ಹಾರೈಸಿದ ಅವರು, ಕ್ರೀಡಾಕೂಟ ಉದ್ಘಾಟನೆಯ ಸದಾವಕಾಶ ಭಾಗ್ಯವೇ ಸರಿ ಎಂದು ಕಿವಿಮಾತು ಹೇಳಿದರು. ಸ್ವಾಮೀಜಿಯವರು ನೀರೆರೆದು ಶುಭವನ್ನು ಕೋರಿದ್ದಾರೆ. ಹಿಂದೆ ಗದ್ದೆ ತುಂಬಿಸ್ತಾ ಇದ್ರು ಮನುಷ್ಯ ಕೈಗೆ. ನಮ್ಮ ಹಳ್ಳಿಯವರಿಗೆಲ್ಲ ಗೊತ್ತಿದೆ. ಸೊಪ್ಪು ಸದ್ದೆಲ್ಲ ಹಾಕಿ ಗದ್ದೆ ತುಂಬಿಸೋದು. ಈಗ ಪುಣ್ಯಾತ್ಮರಿಗೆ ನೀವೆಲ್ಲ ಬಂದು ತುಣಿತಾ ಇದ್ದೀರಿ. ನಿಮ್ಗೆ ಎಷ್ಟು ಜನಕ್ಕೆ ನೆನಪಿದೆಯೋ ಹಂಗೆ ಗೊತ್ತಿಲ್ಲ. ರೈತರಿಗೆ ನೆನಪಿದೆ. ಸೊಪ್ಪೆಲ್ಲ ಹಾಕಿ ಗದ್ದೆ ತುಳಿತಿರುವಾಗ ಕಾಲಲ್ಲಿ ತುಳಿಸೋದು. ಆ ಭೂಮಿ ತಾಯಿಯ ಋಣವನ್ನು ತೀರಿಸ್ತಕ್ಕಂಥ ಒಂದು ಸಂದರ್ಭವೂ ಕೂಡ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ನೀವು ಯಾವಾಗಲೂ ತವಕದಲ್ಲಿರ್ತೀರಿ, ಆತುರದಲ್ಲಿರ್ತೀರಿ, ಒತ್ತಡದಲ್ಲಿರ್ತೀರಿ. ನಾನು ಮೊದಲು ನ್ಯೂಸ್ ಕಳಿಸ್ಬೇಕು, ನಾನು ಮೊದಲು ಬರಬೇಕು. ಅದರಲ್ಲೂ ನಂದು ಬ್ರೇಕಿಂಗ್ ನ್ಯೂಸ್ ಆಗಬೇಕು. ಆ ಒತ್ತಡದಲ್ಲೇ ಸದಾ ಇರ್ತೀವಿ. ಮತ್ತು ಕ್ರೀಡಾ ಮನೋಭಾವನೆಯಿಂದ ಒಂದಾಗಿ ಒಟ್ಟಾಗಿ ಆಟ ಆಡ್ತಕ್ಕಂಥ ಶ್ರೀ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಮಾತನಾಡಿ, ಮಾಧ್ಯಮ ಕ್ಷೇತ್ರದಲ್ಲಿ ಹಿರಿಯರು ಯುವಕರು ವರ್ಷವಿಡೀ ಸುದ್ದಿ ಮಾಡುತ್ತಾ ಜಿಲ್ಲೆಯ ನಾನಾ ಸಮಸ್ಯೆಗಳನ್ನು ಬಿತ್ತರಿಸುತ್ತೀರಿ. ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತೀರಿ. ಈ ನಡುವೆ ಮನೋರಂಜನೆಗೆ ಕ್ರೀಡಾಕೂಟ ಆಯೋಜನೆ ಸಂತಸ ತಂದಿದೆ. ಪತ್ರಕರ್ತರ ಸಂಘದಿಂದ ಕೆಸರುಗದ್ದೆ ಆಟ ಆಯೋಜನೆ ಮಾಡಿರುವುದು ವಿಶೇಷವಾಗಿದೆ. ದೇಸಿ ಕ್ರೀಡೆಗೆ ಇದು ಉತ್ತೇಜನ ನೀಡಿದಂತಾಗಿದೆ ಎಂದು ಹೇಳಿದರು. ಏನೆಲ್ಲ ಆಗುವ ಕಾರ್ಯಕ್ರಮಗಳಲ್ಲಿ ನೀವೆಲ್ಲ ನಿರತರಾಗಿದ್ದು ಅಧ್ಯಯನ ಮಾಡಿ ಜಿಲ್ಲೆಯ ಸಂದೇಶ, ಒತ್ತಡದ ಬದುಕಿನಲ್ಲೂ ಕೂಡ ನಾವು ಕೂಡ ಮಕ್ಕಳಾಗಬೇಕು, ನಾವು ಮನುಷ್ಯರು, ನಾವು ಕೂಡ ಹುಟ್ಟಿದ್ದೀವಿ, ನಾವು ಬಾಳಬೇಕು ಅಂತೇಳಿ, ನಮಗೊಂದಷ್ಟು ಮನೋರಂಜನೆ ಬೇಕು ಅಂತೇಳಿ ನೀವು ಕೂಡ ನಮ್ಮ ವೇಣೂರು ಅಧ್ಯಕ್ಷತೆಯಲ್ಲಿ 8ನೇ ವರ್ಷದ ಕೆಸರುಗದ್ದೆಯ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರುವಂಥ ಸಂದರ್ಭ ನೋಡಿ ನಮಗೂ ತುಂಬ ಸಂತೋಷ ಆಗ್ತದೆ. ಯಾಕೆ ಅಂತ ಅಂದರೆ ನಾವು ಎಲ್ಲ ಮಣ್ಣಿನ ಮಕ್ಕಳು, ಮಣ್ಣಲ್ಲೇ ಹುಟ್ಟಿ ಬೆಳೆದಂಥವು. ಆಟ ಪಾಠಗಳು ಎಲ್ಲ ಮಣ್ಣಿಂದಲೇ ಪ್ರಾರಂಭವಾಗಿ ಕೊನೆಗೆ ಮಣ್ಣಿಗೆ ಹೋಗುವಂಥ ಒಂದು ಸಂಸ್ಕಾರದಲ್ಲಿ ಬೆಳೆದಂಥ ನಾವೆಲ್ಲ ಜನಗಳು, ಹಳ್ಳಿ ಮಕ್ಕಳು, ಹಳ್ಳಿ ರೈತರ ಮಕ್ಕಳು, ತನ್ನದೇ ಆದಂತಹ ಒಂದಲ್ಲ ಒಂದು ರೀತಿಯಲ್ಲಿ ಭೂತಾಯಿ ಸೇವೆಯನ್ನು ಮಾಡಿ ನಾವು ಕೂಡ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡಿದ್ದೀವಿ. ಅದು ವಿಶೇಷ. ಪತ್ರಕರ್ತರಿಗೋಸ್ಕರ ಜಿಲ್ಲಾ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಮಾತನಾಡಿ, 2ನೇ ಬಾರಿ ಆಲೂರಿನ ಬ್ಯಾಡ್ರವಳ್ಳಿಯಲ್ಲಿ ಕೆಸರುಗದ್ದೆ ಕ್ರೀಡಾಕೂಟ ಯೋಜನೆ ಮಾಡಲಾಗಿದೆ. ಈ ಬಾರಿ ಯೋಜನೆಗೆ ಸಾಮಾಜಿಕ ಕಳಕಳಿಯ ವ್ಯಕ್ತಿತ್ವ ಹೊಂದಿರುವ ಮಾಜಿ ಶಾಸಕರಾದ ಐಟಿ ರಾಮಸ್ವಾಮಿಯವರನ್ನು ಆಹ್ವಾನಿಸಿದ್ದು, ಅವರು ಸಮಯಕ್ಕೆ ಸರಿಯಾಗಿ ಆಗಮಿಸಿದರು. ಇವರ ಸಹನೆಯೇ ಕಾರಣ ಎಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಉದ್ಘಾಟನೆಯಾಗಿದೆ ಎಂದರು. ತನ್ನದೇ ಆದಂತಹ ಒಂದು ಕಾರ್ಯಕ್ಷಮತೆಯನ್ನ ನಡೆಸಿಕೊಂಡು ಬರ್ತಾರೆ. ಅದಕ್ಕೆ ಆ ಎಲ್ಲ ಕಾರ್ಯಗಳ ಯಶಸ್ವಿಗೆ ಜಿಲ್ಲೆಯ ಎಲ್ಲ ಕಾರ್ಯನಿರತ ಪತ್ರಕರ್ತರು ಕೂಡ ಕಾರಣ ಅಂತ ಹೇಳ್ತಾ, ನಾವು ಇವತ್ತು ಮುಖ್ಯವಾಗಿ ಈ ಕೆಸರುಗದ್ದೆ ಸ್ಪರ್ಧೆಯಲ್ಲಿ ಯಾರನ್ನ ಅತಿಥಿಯಾಗಿ ಕರಿಬೇಕು ಅಂತ ಒಂದು ಯೋಚನೆ ಬಂದಿತ್ತು. ಆ ಸಂದರ್ಭದಲ್ಲಿ ನಾವು ನಮ್ಮ ಬನವಾಸಿ ಮಂಜು ಹೋಗಿದ್ವಿ. ಯಾರು ಇದು ಮಂಜು, ನಮ್ಗೆ ಪತ್ರಕರ್ತರು ಒಬ್ರು ಬೇಕು, ನಮ್ಗೆ ಒಂದು ಆದರ್ಶಪ್ರಾಯರಾದಂತವ್ರು ಒಬ್ರು ಬೇಕು ಅಂತ. ರಾಜ್ಯದಲ್ಲಿ ಇರ್ಬೋದು, ಬಹುತೇಕ ದೇಶದಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲಾರದು, ಬಹಳ ವಿರಳಾತಿ ವಿರಳದಲ್ಲಿ ನಾವು ನೋಡುತ್ತಿರ್ತಕ್ಕಂಥ
ಅತ್ಯಂತ ಸಜ್ಜನರು, ಸರಳರು, ಸಾಮಾಜಿಕ ವ್ಯಕ್ತಿತ್ವ ಇರ್ತಕ್ಕಂಥವ್ರು, ಸಮಾಜಕ್ಕಾಗಿ ನಿಜವಾಗ್ಲೂ ಕಳಕಳಿ ಇರ್ತಕ್ಕಂಥ ವ್ಯಕ್ತಿತ್ವಗಳಲ್ಲಿ ಸಿಕ್ಕುವ ಬೆರಳಿಕೆಯಲ್ಲಿ ನಮಗೆ ಸಿಗ್ತಕ್ಕಂಥವ್ರು ನಮ್ಮೊಂದಿಗೆ ಇರ್ತಕ್ಕವರು, ಅದು ನಮ್ಮ ಜಿಲ್ಲೆಯವರಾಗಿ ನಾವು ಹೆಮ್ಮೆ ಪಡ್ತಕ್ಕಂಥ ಸನ್ಮಾನ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕ್ರೀಡಾಕೂಟ ಬೆಳಗಿನಿಂದ ಸಂಜೆವರೆಗೂ ನಡೆದು ಜಿಲ್ಲಾ ಪತ್ರಕರ್ತರು ಕೆಸರಿನಲ್ಲಿ ಇಳಿದು ವಿವಿಧ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್, ಆಲೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಪಿಟಿ, ಜಿಲ್ಲಾ ಕಾರ್ಯಕರ್ತರ ಸಂಘದ ಮಾಜಿ ಅಧ್ಯಕ್ಷ ಬಾಳುಗೋಪಾಲ್, ಒಕ್ಕಲಿಗರ ಸಂಘದ ರಾಜ್ಯ ಘಟಕದ ನಿರ್ದೇಶಕರಾದ ರಘುಗೌಡ, ಮುರಳಿಮೋಹನ್, ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್, ಎಂಸಿಎ ಕಾಲೇಜು ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡುವಳ್ಳಿ, ಸಂಘದ ಉಪಾಧ್ಯಕ್ಷ ಎಚ್ಟಿ ಮೋಹನ್ ಕುಮಾರ್, ಕಾರ್ಯದರ್ಶಿ ಪಿಎ ಶ್ರೀನಿವಾಸ್, ಸಿಬಿ ಸಂತೋಷ್, ಕಾರ್ಯಕಾರಿ ಸಮಿತಿ ಸದಸ್ಯರು, ತಾಲೂಕು ಸಂಘದ ಪದಾಧಿಕಾರಿಗಳು ಹಾಗೂ ಹಿರಿಯ ಕಿರಿಯ ಸದಸ್ಯರು ಸೇರಿದಂತೆ ಇತರೆ ಗಣ್ಯರು ಹಾಜರಿದ್ದರು. ನಗರದ ಸಾರ್ವಜನಿಕರು ಮಹಾನಗರ ಪಾಲಿಕೆಯಿಂದ ಬರುವ ಕಸ ವಿಲೇವಾರಿ ಆಟೋಗಳಿಗೆ ಕಸವನ್ನ ಹಾಕದೆ ರಸ್ತೆ ಬದಿಯಲ್ಲಿ ಬಿಸಾಡಿ ಪರಿಸರವನ್ನ ಮಲಿನ ಮಾಡುತ್ತಿದ್ದಾರೆಂದು ಹಾಸನ ಮಹಾನಗರ ಪಾಲಿಕೆಯ ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಧರ್ಮರಾಜ್ ದೂರಿದರು. ಈ ಬಗ್ಗೆ ಮಾತನಾಡಿದ ಅವರು, ನಗರದಲ್ಲಿ ಸುಮಾರು 50 ಆಟೋ ಟಿಪ್ಪರ್ಗಳಿದ್ದು ಇವು ಪ್ರತಿನಿತ್ಯ ನಗರದ ನಿವಾಸಿಗಳ ಮನೆ ಬಾಗಿಲಿಗೆ ತೆರಳಿ ಕಸ ಸಂಗ್ರಹ ಮಾಡುವ ಕೆಲಸವನ್ನ ಮಾಡುತ್ತಿವೆ. ಆದರೂ ಸಾರ್ವಜನಿಕರು ಇದಕ್ಕೆ ಸಹಕಾರ ನೀಡದೆ ಕಸಗಳನ್ನು ರಸ್ತೆಗಳ ಬದಿಯಲ್ಲಿ ಬಿಸಾಡಿ ಮಲಿನ ಮಾಡುತ್ತಿದ್ದಾರೆ. ಅಲ್ಲದೆ ಹಸಿ ಕಸ, ಒಣ ಕಸಗಳನ್ನು ಬೇರ್ಪಡಿಸುವ ನಿಯಮ ಕಡ್ಡಾಯವಾಗಿದ್ದರೂ ಯಾರೂ ಇದನ್ನು ಪಾಲಿಸುತ್ತಿಲ್ಲ. ಒಂದು ಮನೆಯ ಕಸವನ್ನ ಒಂದು ದಿನ ಬಿಟ್ಟರೆ ಗಬ್ಬು ನಾರುತ್ತದೆ. ಅಂತಹದರಲ್ಲಿ ನಗರದ ಸಾವಿರಾರು ಮನೆಯ ಕಸವನ್ನ ಆಟೋಗಳಲ್ಲಿ ಸಾಗಿಸಬೇಕು. ಆದ್ದರಿಂದ ಜನತೆ ನಿಯಮಗಳನ್ನು ಪಾಲನೆ ಮಾಡಿ ಸಹಕರಿಸುವಂತೆ ಮನವಿ ಮಾಡಿದರು. ನೋಡಿ, ಹಾಸನ ನಗರದಲ್ಲಿ ಟೋಟಲ್ಲು ಒಂದು 50 ಆಟೋ ಟಿಪ್ಪರ್ ಇದೆ. ಆಟೋ ಟಿಪ್ಪರು ಮನೆ ಮನೆ ಬಾಗಿಲಿಗೆ ಹೋದ್ರೂ ಜನ ಪಬ್ಲಿಕ್ಕು ಸಹಕರಿಸಲ್ಲ. ಆ ಕಸನ ತಗೊಂಡೋಗಿ ಆಟೋಗೆ ಕೊಡಲ್ಲ. ಅದೇ ರೀತಿ ಹಸಿ ಕಸ, ಒಣ ಕಸ ಕಂಪಲ್ಸರಿ ಮಾಡಿಕೊಡ್ಬೇಕು, ಅದನ್ನೂ ಮಾಡಲ್ಲ. ನೋಡಿ, ಅವ್ರ ಮನೆ ಕಸ, ಒಂದು ಬಕೆಟ್ ಕಸನ ನಿರ್ವಹಣೆ ಮಾಡೋದೇ ಕಷ್ಟ ಇರುತ್ತೆ. ಇಡೀ ಮಹಾನಗರದ ಕಸನ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ. ದಯವಿಟ್ಟು ನಗರದ ಜನತೆಗೆ ಏನಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ತಮ್ಮ ಕಸನ ದಯವಿಟ್ಟು ಮಹಾನಗರ ಪಾಲಿಕೆ ಬರೋ ಅಂಥ ಆಟೋ ಟಿಪ್ಪರಿಗೆ ಕಸ ಕೊಟ್ಟು ಸಹಕರಿಸಬೇಕು. ನಗರದ ಸ್ವಚ್ಛತೆಗೆ ಏನು ಸರ್ಕಾರ ಆಟೋ ಟಿಪ್ಪರ್ ಆಗಲಿ ಮತ್ತೊಂದಾಗಲಿ ಎಷ್ಟು ಖರ್ಚು ಮಾಡುತ್ತೆ, ಅದನ್ನು ದುರುಪಯೋಗಪಡಿಸ್ಕೊಳ್ದಲ್ಲೇ ಉಪಯೋಗಪಡಿಸ್ಕೊಂಡು ಹಾಸನ ಮಹಾನಗರನ ಒಂದು ಮಾದರಿ ನಗರನಾಗಿ ಮಾಡಬೇಕಾಗಿ. ಇನ್ನು ಈ ಬಗ್ಗೆ ರಾಜಾಜಿನಗರ ನಿವಾಸಿಗಳು ಮಾತನಾಡಿ, ಮಹಾನಗರ ಪಾಲಿಕೆಯಿಂದ ಪ್ರತಿನಿತ್ಯ ಕಸ ವಿಲೇವಾರಿ ಮಾಡುವ ಆಟೋಗಳು ಬರುತ್ತಿದೆ. ಆದರೂ ಸಾರ್ವಜನಿಕರು ಅಲ್ಲಲ್ಲೇ ಕಸವನ್ನ ಬಿಸಾಡುತ್ತಿದ್ದು ಮಳೆಗಾಲದ ಹಿನ್ನೆಲೆ ಇದರಿಂದ ರೋಗಗಳು ಹೆಚ್ಚಾಗುತ್ತಿದೆ. ಅಲ್ಲದೆ ಪ್ರಾಣಿಗಳು ಪ್ಲಾಸ್ಟಿಕ್ಗಳನ್ನು ಎಳೆದಾಡಿ ಇನ್ನಷ್ಟು ತೊಂದರೆ ಮಾಡುತ್ತಿವೆ. ಆದ್ದರಿಂದ ಸಾರ್ವಜನಿಕರು ಸಮಸ್ಯೆಯನ್ನು ಅರಿತು ಶುಚಿತ್ವಕ್ಕೆ ಮಾನ್ಯತೆ ನೀಡಬೇಕೆಂದು ಮನವಿ ಮಾಡಿದರು. ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಮುನ್ಸಿಪಾಲ್ಟಿದಾಗ ಡೈಲಿ ಆಟೋ ಬರ್ತಾ ಇದೆ. ಆದರೂ ಕೂಡ ಒಂದು ರೋಡ್ ಇದೆ, ಇದು ದೊಡ್ಡಗುಣಗಳ ರೋಡಲ್ಲಿ ಅಲ್ಲಲ್ಲೇ ಕಸ ಬಿಸಾಕೋದು ಮಾಮೂಲಿ ಆಗಿದೆ. ದಯವಿಟ್ಟು, ಯಾಕೆಂದರೆ ಆಟೋ ಬರ್ತಾ ಇದೆ, ದಯವಿಟ್ಟು ಒಣ ಕಸ, ಹಸಿ ಕಸ ಅನ್ನೋ ಒಂದು ಇದನ್ನು ಮುನ್ಸಿಪಾಲ್ಟಿಯವರು ನಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಅದಕ್ಕೂ ಆಟೋಕ್ಕೆ ಹಾಕಬೇಕು. ಮತ್ತು ಅಲ್ಲಿ ರೋಡು ತುಂಬ ನೈರ್ಮಲ್ಯ ನಮಗೆ ಕಾಡ್ತಾಯಿದೆ. ಹೋಗ್ಬೇಕಾದ್ರೆ ನಮಗೆ ಗಲೀಜು ಅನಿಸುತ್ತೆ. ಅದರಿಂದ ದಯವಿಟ್ಟು ಯಾರೂ ಅಲ್ಲಿ ಹಾಕಬಾರ್ದು. ಒಂದು ಆಟೋ ಏನು ಬರುತ್ತೆ ಅದಕ್ಕೆ ಒಂದು ಹಸಿ ಕಸ, ಒಣ ಕಸ ಅನ್ನೋದು. ಈ ಏರಿಯಾದಲ್ಲಿ ಕಸದ ಗಾಡಿ ಬರ್ತಾ ಇದೆ. ಈಗ ಹಾಸನ ನಗರಸಭೆಯಿಂದ ನಗರ ಪಾಲಿಕೆ ಆಗಿದೆ. ಕಸದ ಗಾಡಿ ಪ್ರತಿ ಏರಿಯಾಕ್ಕೂ ಪ್ರತಿ ದಿನ ಬಿಟ್ಟು ದಿನ ಬರ್ತಾ ಇದ್ದಾರೆ. ಅಂದರೂ ಕಸ ಇಲ್ಲಿ ಹಾಕ್ತೆ ಅಲ್ಲಿ ಮೂಲೆಯಲ್ಲಿ ಗುಂಪಲ್ಲಿ ಕಸ ಹಾಕಿ, ಆ ಕಸ ಎಲ್ಲಂದರೆ ಅಲ್ಲಿ ನಾಯಿಗಳೆಲ್ಲ ಎಳ್ದಾಡಿ ಓಡಾಡ್ತಿದೆ. ಅದರಿಂದ ನಮಗಿಲ್ಲಿ ಮಳೆಯಿಂದ ಕಸ ಎಲ್ಲ ಒದ್ದೆ ಆಗಿ ಅಲ್ಲಿನ ವಾಸನೆ ಬರ್ತಿದೆ. ಮತ್ತು ಈಗ ಈ ಮಳೆಯಲ್ಲಿ ಸೊಳ್ಳೆಗಳು ಜಾಸ್ತಿ ಆಗಿ ಡೆಂಗ್ಯೂ ಆ ಥರದ್ದೆಲ್ಲ ಜಾಸ್ತಿ ಆಗ್ತಿದೆ. ದಯವಿಟ್ಟು ಎಲ್ಲರೂ ಈ ರಾಜಾಜಿನಗರ ರೋಡ್ ಸೈಡೇ ಅಂತಲ್ಲ, ಎಲ್ಲಿ ಒಟ್ಟು ಹಾಸನದಲ್ಲಿ ಎಲ್ಲೇ ಆದ್ರೂ. ಜಿಲ್ಲೆಯ ಮಲೆನಾಡು ಹಾಗೂ ಚಿಕ್ಕಮಗಳೂರು ಭಾಗದಲ್ಲಿ ಕಳೆದೊಂದು ವಾರದಿಂದ ಸುರಿದ ನಿರಂತರ ಜೋರು ಮಳೆಗೆ ಜಿಲ್ಲೆಯ ಜೀವನದಿ ಹೇಮಾವತಿ ಜೂನ್ ತಿಂಗಳಲ್ಲೇ ಭರ್ತಿ ಅಂತ ತಲುಪಿದೆ. ಹೌದು, ಗೊರೂರಿನ ಹೇಮಾವತಿ ಜಲಾಶಯ ಭರ್ತಿಗೆ ಕೇವಲ 5.99 ಅಡಿ ಬಾಕಿ ಇದೆ. ಆದರೆ ಹೆಚ್ಚಿನ ಒಳ ಹರಿವು ನಿರೀಕ್ಷೆ ಹಾಗೂ ಜಲಾಶಯ ಭದ್ರತೆ ಇದ್ದ ದೃಷ್ಟಿಯಿಂದ ಜಲಾಶಯದ 6 ಕ್ರಸ್ಟ್ ಗೇಟ್ಗಳ ಮೂಲಕ ನೀರನ್ನು ಹೊರಬಿಡಲಾಗುತ್ತಿದೆ. ಜಲಾಶಯಕ್ಕೆ ಶುಕ್ರವಾರ 37,258 ಕ್ಯೂಸೆಕ್ ಒಳ ಹರಿವಿತ್ತು. ಇಂದು 27,174 ಕ್ಯೂಸೆಕ್ಗೆ ಕುಸಿದಿದೆ. ಹೆಚ್ಚು ಕಡಿಮೆ ಅಷ್ಟೇ ಪ್ರಮಾಣದ 36,105 ಕ್ಯೂಸೆಕ್ ನೀರನ್ನು ನಿನ್ನೆ ಬಿಡಲಾಗುತ್ತಿತ್ತು. ಇಂದು ಹೊರಹರಿವಿನ ಪ್ರಮಾಣವನ್ನು 24,950 ಕ್ಯೂಸೆಕ್ಗೆ ತಗ್ಗಿಸಲಾಗಿದೆ. ಈ ದೃಶ್ಯ ನೋಡುಗರ ಕಣ್ಣುಗಳಿಗೆ ಮನೋಲ್ಲಾಸ ನೀಡುತ್ತಿದೆ. ಎತ್ತರದ ಕ್ರಸ್ಟ್ ಗೇಟ್ಗಳ ಮೂಲಕ ಧುಮ್ಮಿಕ್ಕುತ್ತಿರುವ ನೀರು ಅಕ್ಷರಶಃ ಆಲೂರಿಯಂತೆ ಭಾವಿಸುತ್ತಿದ್ದು ಹೊಸ ದೃಶ್ಯ ಕಾವ್ಯ ಬರೆದಿದೆ. ಈ ಅಪರೂಪದ ರುದ್ರ ರಮಣೀಯ ದೃಶ್ಯ ನೋಡುಗರನ್ನ ಕುಣಿದು ಕುಪ್ಪಳಿಸುವಂತೆ ಮಾಡುತ್ತಿದೆ. ಈ ಅಪರೂಪದ ಮನಮೋಹಕ ದೃಶ್ಯಾವಳಿ ಕಣ್ತುಂಬಿಕೊಳ್ಳಲು ನಗರ ಹಾಗೂ ವಿವಿಧೆಡೆಗಳಿಂದ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ. ಜಲವೈಭವ ವೀಕ್ಷಣೆ ಮಾಡಿದವರು
ಹಾಲಿನ ಹೊಳೆ ಕಣ್ತುಂಬಿಕೊಂಡಂತೆ ಹಿರಿ ಹಿಗ್ಗುತ್ತಿದ್ದಾರೆ. ನೀರಿನ ಬೋರ್ಗರೆತದ ಅಪೂರ್ವ ದೃಶ್ಯ ನೋಡುಗರನ್ನ ಅಕ್ಷರಶಃ ಮೂಕ ವಿಸ್ಮಿತರನ್ನಾಗಿಸಿದೆ. ಇಲ್ಲಿಗೆ ಬಂದ ಹೆಚ್ಚು ಮಂದಿ ಮಾತಿಲ್ಲ, ಕಥೆಯಿಲ್ಲ, ಬರೀ ರೋಮಾಂಚನ ಎಂದು ಸುಮ್ಮನೆ ಜಲನರ್ತನದ ಆನಂದ ಅನುಭವಿಸುತ್ತಿದ್ದಾರೆ. ಬಹುತೇಕ ಮಂದಿ ಇಂತಹ ಚೆಲುವಿನ ದೃಶ್ಯ ನೋಡಿದ್ದೇ ಪುಣ್ಯ ಎನ್ನುತ್ತಿದ್ರೆ, ಮತ್ತೆ ಕೆಲವರು ಮೊಬೈಲ್ನಲ್ಲಿ ಫೋಟೋ ಕ್ಲಿಕ್ಕಿಸಿಕೊಂಡು ನೀರ ರಾಶಿಯ ಎದುರು ಸೆಲ್ಫಿ ತೆಗೆದುಕೊಂಡು ಸಂಭ್ರಮಿಸುತ್ತಿದ್ದಾರೆ. ನಗರದ ಕಲಾಭವನದಲ್ಲಿಂದು ಶನಿವಾರ ಹಾಸನ ಜಿಲ್ಲಾ ಸರ್ಕಾರಿ ಅರೆ ಸರ್ಕಾರಿ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಮತ್ತು ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಪ್ರತಿಭಾ ಪುರಸ್ಕಾರ ಸಮಾರಂಭ ಮತ್ತು ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಕ್ಷರಿ ಮಾತನಾಡಿ, ನೌಕರರ ಕ್ಷೇಮಾಭಿವೃದ್ಧಿಗಾಗಿ ಸಂಘಗಳನ್ನು ಸ್ಥಾಪಿಸಿಕೊಳ್ಳಬೇಕು. ಪ್ರಸ್ತುತ 6 ಲಕ್ಷ ನೌಕರರು ಕಾರ್ಯನಿರ್ವಹಿಸುತ್ತಿದ್ದು, ಅದರಲ್ಲಿ 4 ರಿಂದ 5 ಲಕ್ಷ ನೌಕರರು ನಿವೃತ್ತಿಯನ್ನು ಹೊಂದಿದ್ದಾರೆ. ಸರ್ಕಾರಿ ನೌಕರರಿಗೆ ಅನೇಕ ಸಮಸ್ಯೆಗಳಿದ್ದು, ಅದರಲ್ಲಿ ಪ್ರಮುಖವಾಗಿ ನೌಕರರಿಗೆ ನಿವಾಸದ ಕೊರತೆ ಇದೆ. ಆದರೆ ಆ ಮನೆಯನ್ನ ಕಟ್ಟಿಕೊಂಡವರು ನೆಮ್ಮದಿಯಿಂದ ಜೀವಿಸಬೇಕಾದರೆ ಇಂತಹ ಸಂಘ ಸಂಸ್ಥೆಯ ಅನಿವಾರ್ಯವಿದೆ. ಅದಕ್ಕೆ 2018ರಲ್ಲಿ ಈ ಸಂಘವನ್ನು ನಿರ್ಮಾಣ ಮಾಡಲಾಗಿದ್ದು, ಇಂದು ಸಂಘ ಬೃಹದಾಕಾರದಲ್ಲಿ ಬೆಳೆದು ಹಲವರಿಗೆ ಆಸರೆಯಾಗಿದೆ ಎಂದರು. ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು, ಈ ಸಂಘ ಉದಯ ಆಗಲಿಕ್ಕೆ ಷಡಾಕ್ಷರಿ ಅವ್ರ ಕಾರಣ. ಅವರೇ ಬಂದು ಇದನ್ನು ಉದ್ಘಾಟನೆಯನ್ನು ಮಾಡಿದ್ರು. 5 ವರ್ಷಗಳ ನಂತರ ಮತ್ತೆ ಅವರೇ ಬಂದಿದ್ದಾರೆ ಎನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ನಾನು ಭಾಳಷ್ಟು ಸಲ 2018ರಲ್ಲಿ ಅವರು ಕೂಡ ಜಿಲ್ಲಾಧ್ಯಕ್ಷರಾಗಿ ನಾನು ಒಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದೆ. ನಾನು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ, ಒಂದು ಸಂಘಟನೆಗಳನ್ನು ನಾವು ಕಟ್ಕೊಳ್ಬೇಕು. ಯಾತಕ್ಕಾಗಿ ಸಂಘಟನೆಗಳನ್ನು ಕಟ್ಕೊಳ್ಬೇಕು? ಅದು ವಿಶೇಷವಾಗಿ ಸರ್ವಿಸ್ ಸೆಕ್ಟರ್ನಲ್ಲಿ ಸರ್ಕಾರಿ ನೌಕರರ ಸಂಘ ಇದೆ, ಅದು ಒಂದು ಭಾಗ. ಅದನ್ನು ಹೊರತುಪಡಿಸಿ ನೌಕರರ ಕ್ಷೇಮಾಭಿವೃದ್ಧಿಗಾಗಿ ಈ ಥರದ ಹೌಸಿಂಗ್ ಸೊಸೈಟಿ ಮತ್ತು ಬ್ಯಾಂಕ್ಗಳನ್ನು, ಸೊಸೈಟಿಗಳನ್ನು ತೆಗೆಯುವಂಥದ್ದು ಅತ್ಯಂತ ಅವಶ್ಯಕತೆ, ಅನಿವಾರ್ಯತೆ ಇದೆ. ಕಾರಣ ಯಾಕೆ ಅಂತ ಹೇಳಿದ್ರೆ, ಸರ್ಕಾರಿ ನೌಕರರಿಗೆ ಅನೇಕ ಸಮಸ್ಯೆಗಳಿದೆ. ಜೀವನದಲ್ಲಿ ನಾವೆಷ್ಟೇ ಬೆನಿಫಿಟ್ಸ್ಗಳನ್ನು ತೆಗೆದುಕೊಂಡ್ರೂ ಕೂಡ ಒಂದು ಮನೆಯನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಹಾಸನ ಜಿಲ್ಲಾ ಸರ್ಕಾರಿ ಅರೆ ಸರ್ಕಾರಿ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಕೆಎಂ ಶ್ರೀನಿವಾಸ್ ಮಾತನಾಡಿ, ನೌಕರರಿಗೆ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಿ ಅಭಿವೃದ್ಧಿದಾರರ ಜೊತೆ ಕೈಜೋಡಿಸಿ ಅತ್ಯಂತ ಕಡಿಮೆ ದರದಲ್ಲಿ ನಿವೇಶನಗಳನ್ನು ನೀಡುವಂತಹ ಕೆಲಸವನ್ನು ಮಾಡುತ್ತಾ ಬಂದಿದ್ದೇವೆ. ಈಗಾಗಲೇ 9 ರಿಂದ 10 ಬಡಾವಣೆಗಳನ್ನು ನಿರ್ಮಿಸಿ ಸಾವಿರಾರು ನಿವೇಶನಗಳನ್ನು ಸರ್ಕಾರಿ ನೌಕರರಿಗೆ ನೀಡಲಾಗಿದೆ. ಇನ್ನು ಈ ಕಾರ್ಯ ಯಶಸ್ವಿಯಾಗಲು ಸಂಘದ ನಿರ್ದೇಶಕರು ಹಾಗೂ ಪದಾಧಿಕಾರಿಗಳ ಸಹಕಾರ ಕಾರಣವಾಗಿದೆ. ಗೃಹ ನಿರ್ಮಾಣ ಸಹಕಾರ ಸಂಘ ಕೇವಲ ನಿವೇಶನಕ್ಕೆ ಮಾತ್ರ ಸೀಮಿತವಾಗದೆ ಸಾಮಾಜಿಕ ಕಳಕಳಿ ಉಳ್ಳ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದು, ಮುಂದೆಯೂ ಇದನ್ನು ಮುಂದುವರಿಸಿಕೊಂಡು ಸಾಗುವ ಉದ್ದೇಶವನ್ನು ಹೊಂದಿದೆ ಎಂದು ತಿಳಿಸಿದರು. ನೌಕರರಿಗೆ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಿ ಅಭಿವೃದ್ಧಿದಾರರ ಜೊತೆ ಕೈಜೋಡಿಸಿ ನಾವು ಅತ್ಯಂತ ಕಡಿಮೆ ದರದಲ್ಲಿ ನಿವೇಶನಗಳನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಈಗಾಗಲೇ 9 ರಿಂದ 10 ಬಡಾವಣೆ ನಿರ್ಮಿಸಿ ಸಾವಿರಾರು ನಿವೇಶನಗಳನ್ನು ನಮ್ಮ ಸರ್ಕಾರಿ ನೌಕರರಿಗೆ ಕೊಡುವಂಥ ಕೆಲಸವನ್ನು ನಮ್ಮ ಗೃಹ ಸಹಕಾರ ಸಂಘ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಾಧನೆ, ಈ ಒಂದು ಅತ್ಯುತ್ತಮವಾದ ನಡತೆ ನಡೀತಿರುವಂಥದ್ದು ನಮ್ಮ ಸಂಘದ ನಿರ್ದೇಶಕರ ಮತ್ತು ಪದಾಧಿಕಾರಿಗಳ ಸಹಕಾರದಿಂದ. ಕೇವಲ ಈ ಒಂದು ಗೃಹ ಸಹಕಾರ ಸಂಘ ನಿವೇಶನಕ್ಕೆ ಮಾತ್ರ ಸೀಮಿತವೇ ಇಲ್ಲ. ನಾವು ಸಾಮಾಜಿಕ ಕಳಕಳಿ ಇರುವಂಥ ಹಲವಾರು ಕೆಲಸಗಳನ್ನು ಮಾಡುವುದರ ಮೂಲಕ ಗೃಹ ಸಹಕಾರ ಸಂಘದ ಲಾಭಾಂಶವನ್ನು ನಾವೆಲ್ಲ ವರ್ಗದಲ್ಲೂ ಕೆಲಸ ಮಾಡ್ತಾ ಬಂದಿದ್ದೇವೆ. ನಿಮ್ಮ ಮುಂದೆ ಇರುವಂಥ ಗಿರೀಶ್ ಹಲವಾರು ಗಿಡಗಳನ್ನು ನೆಡುವಂಥ, ಲಕ್ಷಾಂತರ ಗಿಡವನ್ನು ನೆಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರ ಜೊತೆ ನಮ್ಮ ಕೈಲಾದ ಸಹಕಾರವನ್ನು ಮಾಡೋದ್ರ ಮೂಲಕ ಒಂದು ಗೃಹ ಸಹಕಾರ ಸಂಘದ ಎಲ್ಲ ಲಾಭಾಂಶವನ್ನು ಅವರಿಗೂ ಸಹ. ಈ ವೇಳೆ ಹಾಸನ ಜಿಲ್ಲಾ ಸರ್ಕಾರಿ ನೌಕರರ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷ ಎಂಎನ್ ಪರಮೇಶ್, ಹಾಸನ ಜಿಲ್ಲಾ ಸರ್ಕಾರಿ ಅರೆ ಸರ್ಕಾರಿ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಗೌರವಾಧ್ಯಕ್ಷ ಬಿಪಿ ವಿಶ್ವನಾಥ್, ಉಪಾಧ್ಯಕ್ಷ ಧರ್ಮ ಜಿಆರ್ ಸೇರಿದಂತೆ ಇತರರಿದ್ದರು. ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಶನಿವಾರ ಪಶುಪಾಲನಾ ಇಲಾಖೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮೈಸೂರು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಜಂಟಿ ನಿರ್ದೇಶಕ ಡಾ ಶಿವಣ್ಣ ಮಾತನಾಡಿ, ಡಾ ಅಂಬೇಡ್ಕರ್ ಅವರು ನೀಡಿದ ಭಿಕ್ಷೆಯಿಂದ ನಾವೆಲ್ಲರೂ ಇಂದು ಸಮಾಜದಲ್ಲಿ ವಿಜೃಂಭಣೆಯಿಂದ ಬದುಕುತ್ತಿದ್ದೇವೆ. ಹಿಂದೆ ಹಿಂದುಳಿದ ವರ್ಗದವರನ್ನ ಶೋಷಣೆಗೆ ಒಳಪಡಿಸುತ್ತಿದ್ದರು. ಅದನ್ನು ಅನುಭವಿಸದ ಅಂಬೇಡ್ಕರ್ ಅವರು ಅದನ್ನು ಹೋಗಲಾಡಿಸಲು ಸಂವಿಧಾನವನ್ನು ರಚನೆ ಮಾಡಿದರು. ಆದರೂ ಎಂದಿಗೂ ಸಂಪೂರ್ಣವಾಗಿ ಶೋಷಣೆ ತೊಲಗಲಿಲ್ಲ. ಇದನ್ನು ಹೋಗಲಾಡಿಸಲು ಎಲ್ಲರೂ ಒಟ್ಟಾಗಿ ಕಾರ್ಯನಿರ್ವಹಿಸಬೇಕೆಂದು ಕರೆ ನೀಡಿದರು. ಮೇಲ್ಪಂಕ್ತಿಗೆ ನಾವು ಬರೋಕ್ಕೆ ಆಗ್ತಾ ಇಲ್ಲ, ಬಿಡ್ತಾ ಇಲ್ಲ ಅವರು. ಕೆಲವು ಉದಾಹರಣೆಗಳನ್ನು ನಾವು ಹೇಳ್ಬೋದು. ಈಗ ಉನ್ನತ ಅಧಿಕಾರಿ ಆದರೂ ನಾವು ಸ್ಟಾರ್ಟಿಂಗಲ್ಲಿ KMF ಕೆಲಸ ಸೇರಿದಾಗ 89ರಲ್ಲಿ ನಾವು ಗ್ರಾಮಾಂತರ ಆನ್ಲೈನ್ ಸೊಸೈಟಿಗೆ ಟ್ರೀಟ್ಮೆಂಟ್ ಹೋದಾಗ ನಮಗೆ ನೀರಾಗ್ತಿಲ್ಲ ಕೈಗೆ. ಸೆಕ್ರೆಟರಿ ಸೋಪು ತೆಗೆದು
ನೀರು ಜಗ್ಗಿ ಇಟ್ಬಿಡೋದು, ಅಷ್ಟು ಶೋಷಣೆ ಮಾಡ್ತೀವಿ. ಈಗ ಆವಾಗಲೇ ನಮಗೆ ಈಗಲೂ ಅಷ್ಟು ಸ್ಟ್ರಾಂಗ್ ಆಗಿ ಕಾನ್ಸ್ಟಿಟ್ಯೂಷನ್ ಇದ್ರೂ ನಮಗೆ ಎಷ್ಟು ಅನ್ಟಚಬಿಲಿಟಿ ಎಷ್ಟು ಆಚರಣೆ ಮಾಡ್ತಾರೆ ಅಂದರೆ ಬಿಫೋರ್ ದಟ್ ಸಾಹೇಬರು ಅವರ ಕಾಲದಲ್ಲಿ ಎಷ್ಟು ನೊಂದಿರ್ಬೋದು, ಎಷ್ಟು ಅನುಭವಿಸಿರ್ಬೋದು, ಅದನ್ನು ನೆನೆಸ್ಕೊಂಡ್ರೆ ನಮಗೆ ಕಣ್ಣೀರು ಬರುತ್ತೆ. ಈವನ್ ನಾವು ಹೈಯರ್ ಎಜುಕೇಷನ್ ಹೈಯರ್ ಆಫ್ಟರ್ ಆದರೂ ನಾವು ನಮ್ಮೆಲ್ಲ ಅಧಿಕಾರಿಗಳಿಗೆ ಗೊತ್ತಿದೆ, ನಮ್ಮ ಸಿಬ್ಬಂದಿಗಳಿಗೆ ಗೊತ್ತಿದೆ ಎಷ್ಟು ನಾವು ಶೋಷಣೆಯಿಂದ ಬರ್ತಾ ಇದ್ದೀವಿ. ಈ ವೇಳೆ ಬೆಂಗಳೂರು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಜಂಟಿ ನಿರ್ದೇಶಕ ಡಾಕ್ಟರ್ ಎಸ್ ನಾಗರಾಜು, ಬೆಂಗಳೂರು ಜಲಾನಯನ ಅಭಿವೃದ್ಧಿ ಇಲಾಖೆ ಜಂಟಿ ನಿರ್ದೇಶಕ ಡಾಕ್ಟರ್ ಪಿ ಉಮಾಪತಿ ಸೇರಿದಂತೆ ಇತರರಿದ್ದರು. ನಗರದ ಮಹಾರಾಜ ಪಾರ್ಕ್ ರಸ್ತೆಯಲ್ಲಿರುವ ಶ್ರೀ ಸಪ್ತಪದಿ ಸೌಧಾಮಿನಿ ಸಭಾಂಗಣದಲ್ಲಿ ಶನಿವಾರ ಹಾಸನ ಜಿಲ್ಲಾ ಬ್ರಾಹ್ಮಣ ಸಭಾ ಮತ್ತು ಹಾಸನ ಜಿಲ್ಲಾ ನಗರ ಹಾಗೂ ಎಲ್ಲಾ ತಾಲೂಕು ವಿಪ್ರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಬೆಂಗಳೂರಿನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ನೂತನ ಅಧ್ಯಕ್ಷರಾದ ಎಸ್ ರಘುನಾಥ್ ಅವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ, ಎಸ್ ರಘುನಾಥ್ ಅವರು ಅಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ಜಿಲ್ಲೆಗೆ ಆಗಮಿಸಿದ್ದು, ಈ ಹಿನ್ನೆಲೆ ಜಿಲ್ಲೆಯ ಎಲ್ಲಾ ಜನತೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರಲಾಗಿದೆ. ಬ್ರಾಹ್ಮಣ ಸಮಾಜದ ಅಭಿವೃದ್ಧಿಗೆ ಅವರು ಮುಂದಿನ ದಿನಗಳಲ್ಲಿ ಉತ್ತಮ ಕೆಲಸವನ್ನ ಮಾಡುತ್ತಾರೆಂಬ ಭರವಸೆಯನ್ನ ನೀಡಿದ್ದು, ಅವರಿಗೆ ಹಾಗೂ ಸಂಘಕ್ಕೆ ಶುಭವಾಗಲಿ ಎಂದು ತಿಳಿಸಿದರು. ಬ್ರಾಹ್ಮಣ ಮಹಾಸಭಾ ಇರ್ಬೋದು ಮತ್ತು ವಿವಿಧ ವಿಪ್ರ ಸಮುದಾಯದವರೆಲ್ಲ ಸೇರಿ ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸಂಘದ ನೂತನ ರಾಜ್ಯಾಧ್ಯಕ್ಷರಿಗೆ ಆಯ್ಕೆಯಾಗಿರುವಂಥ ರಘುನಾಥ್ ಅವರು ಮೊದಲನೇ ಬಾರಿಗೆ ನಮ್ಮ ಹಾಸನ ನಗರಕ್ಕೆ ಆಗಮಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಹಾಸನ ಜಿಲ್ಲೆಯ ಪರವಾಗಿ ಅವ್ರಿಗೆ ಸ್ವಾಗತವನ್ನು ಕೋರ್ತಾ ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಒಂದು ಉತ್ತಮವಾದ ಕೆಲಸನ ಮುಂದಿನ ದಿನಗಳಲ್ಲಿ ಸಮುದಾಯನ ಬೆಳೆಸಲಿಕ್ಕೆ ಮತ್ತು ಉಳಿಸ್ಕೊಂಡು ಹೋಗಲಿಕ್ಕೆ ಉತ್ತಮವಾದ ಕೆಲಸನ ಕೂಡ ಅವ್ರು ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಭರವಸೆನ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲ ನಮ್ಮ ಈ ವೇಳೆ ಹಾಸನ ಜಿಲ್ಲಾ ಬ್ರಾಹ್ಮಣ ಸಭಾಧ್ಯಕ್ಷ ಎಚ್ಎಸ್ ಮಂಜುನಾಥ್ ಮೂರ್ತಿ, ಕಾರ್ಯದರ್ಶಿ ಡಾಕ್ಟರ್ ಸತ್ಯಪ್ರಕಾಶ್, ಹಾಸನ ಜಿಲ್ಲಾ ಪ್ರತಿನಿಧಿ ಪಿಎಸ್ ವೆಂಕಟೇಶ್ ಸೇರಿದಂತೆ ಇತರರಿದ್ದರು. ಸರ್ಕಾರಿ ಶಾಲೆಯಲ್ಲಿ ಕಲಿತು ಉತ್ತಮ ಅಂಕಗಳನ್ನು ಪಡೆದು ಸಾಧನೆ ಮಾಡಿರುವ ವಿದ್ಯಾರ್ಥಿಗಳಿಗೆ ಮುಂದಿನ ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೆ ಪ್ರತಿಭಾ ಪುರಸ್ಕಾರ ಪ್ರೇರಣೆಯಾಗಲಿದೆ ಎಂದು ಎಸಳೂರು ತೆಂಕಲಗೂಡು ಬೃಹನ್ಮಠದ ಚನ್ನಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹೇಳಿದರು. ಸಕಲೇಶಪುರ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 90% ಹಾಗೂ ಕನ್ನಡದಲ್ಲಿ 125ಕ್ಕೆ 125 ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ವೈಚಾರಿಕ ಸಂಜೆ ದಿನಪತ್ರಿಕೆ ವತಿಯಿಂದ ಶನಿವಾರ ಪಟ್ಟಣದ ಲಯನ್ಸ್ ಸಭಾಂಗಣ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಆಶೀರ್ವಚನ ನೀಡಿದ ಅವರು ಜ್ಞಾನ ಮತ್ತು ಮೌಲ್ಯಾಧಾರಿತ ಬದುಕಿನ ಮಹತ್ವವನ್ನು ತಿಳಿಸಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ನಿಮ್ಮ ಪ್ರತಿಭೆಗೆ ಫಲವಾಗಿ ನೀಡ್ತಕ್ಕಂಥ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಡಿವೈಎಸ್ಪಿ ಸರ್ ಅವರಲ್ಲಿ ಹಾಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರೇ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ತಮ್ಮ ಪ್ರತಿಭೆಗೆ ಪುರಸ್ಕಾರವನ್ನು ಸ್ವೀಕರಿಸಲು ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ, ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸೇವಾ ಕರ್ತೃಗಳೇ, ವಿವಿಧ ಸಂಘಟನೆಯ ಪದಾಧಿಕಾರಿಗಳೇ, ಅಧ್ಯಕ್ಷರೇ, ವಿದ್ಯಾರ್ಥಿಗಳ ಜೊತೆ ಆಗಮಿಸಿರ್ತಕ್ಕಂಥ ಪೋಷಕ ವರ್ಗದವರೇ, ಸಭಿಕರೇ. ಆರಕ್ಷಕ ಉಪಾಧೀಕ್ಷಕರಾದ ಪ್ರಮೋದ್ ಕುಮಾರ್ ಜಿ ಮಾತನಾಡಿ, ನೈತಿಕ ಮೌಲ್ಯಗಳು ಹಾಗೂ ಸಮಾಜದ ಕಲ್ಯಾಣದ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಜೀವನ ನಡೆಸಬೇಕೆಂದು ಸಲಹೆ ನೀಡಿ ಸುಂದರವಾದ ಸಮಾಜವನ್ನು ನಿರ್ಮಿಸುವ ಜವಾಬ್ದಾರಿ ಇಂದಿನ ವಿದ್ಯಾರ್ಥಿಗಳ ಮೇಲಿದೆ. ಇವರು ಇಂದು ಪಾಠಶಾಲೆಯಲ್ಲಿ ಇದ್ದರೂ ನಾಳೆಯ ಪ್ರಜಾಪ್ರಭುತ್ವದ ನಾಯಕರು ಅವರ ಗಮನ ಸಂಪೂರ್ಣವಾಗಿ ವಿದ್ಯಾಭ್ಯಾಸದ ಮೇಲೆ ಇರಬೇಕೆಂದು ತಿಳಿಸಿದರು. ನಮ್ಮ ಕುಟುಂಬದ ಸದಸ್ಯರು ಯಾವುದೇ ಕಾರಣಕ್ಕಿಂತ ಒಂದು ವ್ಯಸನಕ್ಕೆ ಬಲಿಯಾಗದಂತೆ ನಾವು ನೋಡ್ಕೊತೀವಿ ಅಂತಕ್ಕಂಥದ್ದು. ಇವತ್ತು ವಯಸ್ಸಾದವರು ತಂದೆ ತಾಯಿ ಯಾರ ಮಾತು ಕೇಳ್ತಾರೆ ಅಂತಂದ್ರೆ ಅದು ಅವರ ಮಕ್ಕಳ ಮಾತು. ಒಂದು ಮನೆಯಲ್ಲಿ ಮಕ್ಕಳು ಮನಸ್ಸು ಮಾಡಿದ್ರೆ ಆ ಮನೆಯ ಚಿತ್ರಣವನ್ನೇ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇದೆ. ಸಾಕಷ್ಟು ನಾವು ನೋಡ್ತೇವೆ ಇಲ್ಲಿ, ಸಾಕಷ್ಟು ಜನ ಹೆಲ್ಮೆಟ್ ಹಾಕ್ತಾ ಓಡಾಡ್ತಾ ಇರ್ತಾರೆ, ಸಾಕಷ್ಟು ಜನ ಟ್ರಿಪಲ್ ರೈಡಿಂಗ್ ಓಡಾಡ್ತಾ ಇರ್ತಾರೆ, ಸಾಕಷ್ಟು ಜನ ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸ್ತಾರೆ. ಸೊ ಇದು ನಾವು ಏನ್ ಅಂದ್ಕೊಂಡಿದ್ದೀವಿ, ಇದೆಲ್ಲವನ್ನು ಕೂಡ ಸರ್ಕಾರ ಮಾಡಬೇಕು, ಒಂದು ವ್ಯವಸ್ಥೆ ಮಾಡಬೇಕು, ಇವರೇ ಒಂದು ಹೇಳಬೇಕು ಅಂತ ಇಲ್ಲ. ಪ್ರತಿಯೊಂದು ಮನೆಯೂ ಒಂದು ಸಣ್ಣ ಸರ್ಕಾರ ಇದ್ದಂಗೆ. ಆ ಮನೆಯಲ್ಲಿ ಜವಾಬ್ದಾರಿ ಇರ್ತದೆ, ಕಾರ್ಮಿಕ ಖಾತೆ ಇರ್ತದೆ, ಹಣಕಾಸು ಖಾತೆ ಇರ್ತದೆ, ಗೃಹ ಖಾತೆ ಇರ್ತದೆ. ವೇದಿಕೆಯಲ್ಲಿ ವೈಚಾರಿಕ ಸಂಜೆ ದಿನಪತ್ರಿಕೆಯ ಸಂಪಾದಕರಾದ ಬ್ಯಾಕರವಳ್ಳಿ ವೆಂಕಟೇಶ್, ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷರಾದ ಹಾಟಳ್ಳಿ ಗಗನ್, ಕರ್ವೆ ತಾಲೂಕು ಘಟಕದ ಅಧ್ಯಕ್ಷ ರಮೇಶ್ ಪೂಜಾರಿ, ಸಾಹಿತಿಗಳಾದ ವಿಶ್ವಾಸ್ ಗೌಡ, ಎಸಳೂರು ಸರ್ಕಾರಿ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾದ ವಸಂತ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಯಶಸ್ವಿಗೊಂಡ ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಕೆಸರುಗದ್ದೆ ಕ್ರೀಡಾಕೂಟ. ಕೆಸರಿನಲ್ಲಿ ಬಿದ್ದು ಎದ್ದು ಗೆದ್ದ ಪತ್ರಕರ್ತರು. ಕಸದ ಆಟೋಗಳು ಬಂದರೂ ರಸ್ತೆ ಬದಿಯಲ್ಲಿ ಬೀಳುತ್ತಿವೆ ರಾಶಿ ರಾಶಿ ಕಸ. ಬೀದಿ ಬದಿಯ ಕಸದಿಂದ ಹೆಚ್ಚಾಗುತ್ತಿದೆ ರೋಗ. ಸಾರ್ವಜನಿಕರಲ್ಲಿ ಇಲ್ಲವೇ ನಗರದ ಪರಿಸರದ ಬಗ್ಗೆ ಕಿಂಚಿತ್ತೂ ಕಾಳಜಿ. ಜಿಲ್ಲೆಯ ಜೀವ ಜಲಾಶಯದಿಂದ ನದಿಗೆ ಧುಮ್ಮಿಕ್ಕುತ್ತಿದೆ ನೀರು. ಹೇಮೆ ಕಣ್ತುಂಬಿಕೊಳ್ಳಲು ಮುಗಿಬಿದ್ದ ಜನರು. ನೀರ ರಾಶಿಯ ಎದುರು ಪ್ರವಾಸಿಗರ ಸೆಲ್ಫಿ ಜೋರು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.